Hi, hello everyone. This is Satish Kumar working as Assistant Professor in College GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to discuss the topics called cooperative societies, government undertakings, and public utilities. These are the topics which are taken away from the fundamentals of business studies and accountancy of being a graduation for second semester. So let's start the session. Firstly, let us understand what is cooperative society, how it can be defined. So cooperative society ಅಂದ್ರೆ ಏನು, ಅದನ್ನು ಯಾವ ರೀತಿ ಅರ್ಥೈಸಬಹುದು ಅನ್ನೋದನ್ನ ಮೊದಲನೇದಾಗಿ ನಾವು ನೋಡೋಣ. So cooperative society is one of the best form of business organization that is very popular in India. And you could see over the screen, the word cooperative means working together and with others for a common purpose. So ಇಲ್ಲಿ cooperative ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದು. ಅಂಡ್ ಏನಕ್ಕೆ ಕೆಲಸ ಮಾಡ್ತಾರೆ ಅಂದ್ರೆ ಆ ಒಂದು ಗುಂಪಿನಲ್ಲಿರುವಂತಹ ಮೆಂಬರ್ಸ್ ನ ಒಂದು ಒಳಿತಿಗೋಸ್ಕರ ಆ ಒಂದು ಗುಂಪನ್ನ ಕಟ್ಟಿ ಅವರು ಕೆಲಸವನ್ನ ಮಾಡ್ತಾರೆ. ಸೊ the main objective of this association is to protect and to ensure the welfare of the members of the group. So group ನ ಮೆಂಬರ್ಸ್ ಏನಿದ್ದಾರೆ ಅವರ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ಳೋದೇ, ಅವರ ಒಂದು ವೆಲ್ಫೇರ್ ಅನ್ನ ನೋಡ್ಕೊಳ್ಳೋದೇ ಆ ಒಂದು ಗ್ರೂಪ್ ನ ಅಥವಾ ಆ ಒಂದು ಅಸೋಸಿಯೇಷನ್ ನ ಮೇನ್ ಇಂಟೆನ್ಷನ್ ಆಗಿರುತ್ತೆ, ಆಬ್ಜೆಕ್ಟಿವ್ ಆಗಿರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ ಜಾಯಿನ್ ಟುಗೆದರ್ ವಿತ್ ದಿ ಮೋಟಿವ್ ಆಫ್ ವೆಲ್ಫೇರ್ ಆಫ್ ದಿ ಮೆಂಬರ್ಸ್. ಸೊ ಇದೊಂದು ವಾಲಂಟರಿ ಅಸೋಸಿಯೇಷನ್, ಇದು ಯಾವುದೇ ರೀತಿ ಕಂಪಲ್ಸರಿ ಅನ್ನೋದು ಇರೋದಿಲ್ಲ. ಸೊ ಪ್ರತಿಯೊಬ್ಬರು ಇದರಲ್ಲಿ ಜಾಯಿನ್ ಆಗಬೇಕು ಅಂತ ಒಂದು ಕಂಪಲ್ಷನ್ ಅನ್ನೋದು ಇರೋದಿಲ್ಲ. ಸೊ ಇಟ್ ಈಸ್ ಟೋಟಲಿ ವಾಲಂಟರಿ. ಸೊ ಆನ್ ದ ವಾಲಂಟರಿ ಬೇಸಿಸ್ ದ ಮೆಂಬರ್ಸ್ those who are interested to join the group can enter the group and can form the association, and with that association they can achieve the welfare of the group members. ಸೊ ಇಲ್ಲಿ ಆ ಒಂದು ಅಸೋಸಿಯೇಷನ್ ಅನ್ನೋದು ವಾಲಂಟರಿ ಆಗಿರುತ್ತೆ. ಅಲ್ಲಿ ಆ ಒಂದು ಅಸೋಸಿಯೇಷನ್ಗೆ ಸೇರ್ಕೊಳಕ್ಕೆ ಯಾರು ಇಂಟ್ರೆಸ್ಟ್ ಇದೆಯೋ ಅವರು ಬಂದು ಅಸೋಸಿಯೇಷನ್ಗೆ ಸೇರಿ ಆ ಒಂದು ಗುಂಪಿನಲ್ಲಿರುವಂತಹ ಸದಸ್ಯರ ಒಂದು ಯೋಗಕ್ಷೇಮವನ್ನ ನೋಡ್ಕೋಬಹುದು, ಆ ಒಂದು ಸದಸ್ಯರ ಒಂದು ವೆಲ್ಫೇರ್ ಅನ್ನ ಅವರು ಎನ್ಶೂರ್ ಮಾಡ್ಕೋಬಹುದು. The cooperative societies are regulated by Cooperative Societies Act 1912 in India. So ಇಂಡಿಯಾದಲ್ಲಿ cooperative societies ಎಲ್ಲವೂ Cooperative Societies Act 1912 ಆಕ್ಟ್ ಪ್ರಕಾರ ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. And most importantly, cooperative societies are working on the basis of the principle called one man one vote. ಸೊ ಒಬ್ಬ ವ್ಯಕ್ತಿಗೆ ಒಂದು ಮತ ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ಅಂತ ಒಂದು ಸಿದ್ಧಾಂತದ ಮೇಲೆ ಈ ಒಂದು ಕೋಆಪರೇಟಿವ್ ಸೊಸೈಟೀಸು ಕೆಲಸ ಮಾಡ್ತಿರುತ್ತೆ. ಅಂದ್ರೆ ಈ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಯಾರೆಲ್ಲ ಮೆಂಬರ್ಸ್ ಇರ್ತಾರೆ ಪ್ರತಿಯೊಬ್ಬರಿಗೂ ಇರೆಸ್ಪೆಕ್ಟಿವ್ ಆಫ್ ದೇರ್ ಕಾಂಟ್ರಿಬ್ಯೂಷನ್ ವೋಟಿಂಗ್ ಪವರ್ ಇರುತ್ತೆ. ಸೊ ಅವ್ರು ಎಷ್ಟು ಅಮೌಂಟ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು, ಶೇರ್ ಕ್ಯಾಪಿಟಲ್ ಆಗಿ ಸಂಘಕ್ಕೆ ಎಷ್ಟು ಅಮೌಂಟ್ ಅನ್ನು ಹಾಕಿದ್ರು ಕೂಡ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಒಂದು ಮತ ಚಲಾವಣೆ ಮಾಡುವಂತ ಹಕ್ಕು ಇರುತ್ತೆ. Most importantly, these cooperative societies are driven by the need to protect their economic interest in the face of the possible exploitation. So, the members who are in the cooperative society, their welfare is most important thing. So that ಇಲ್ಲಿ ಆ ಮೆಂಬರ್ಸ್ ಏನೆಲ್ಲ ಇರ್ತಾರೆ ಆ ಮೆಂಬರ್ಸ್ ನ ಒಂದು ವೆಲ್ಫೇರ್ ಅಂದ್ರೆ ಆ ಮೆಂಬರ್ಸ್ ನ ಒಂದು ಒಳಿತು ಯೋಗಕ್ಷೇಮನೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪ್ಲೈಟೇಷನ್ ಆಗದಿರಾ, ಎಕನಾಮಿಕ್ ಎಕ್ಸ್ಪ್ಲೈಟೇಷನ್ ಅಂದ್ರೆ ಮಿಡಲ್ ಮ್ಯಾನ್ಸ್ ಇಂದ ಅಥವಾ ಮಧ್ಯವರ್ತಿಗಳಿಂದ ಅವ್ರಿಗೆ ತೊಂದರೆಗಳಾಗುವಂತ ಸನ್ನಿವೇಶ. ಸೊ ಅಂತ ಒಂದು ಸನ್ನಿವೇಶ ಬಾರ್ದಿರ ಏನು ಪ್ರೊಟೆಕ್ಟ್ ಮಾಡೋದೇ ಈ ಒಂದು ಕೋಆಪರೇಟಿವ್ ಸೊಸೈಟಿಯ ಮೈನ್ ಇಂಟೆನ್ಷನ್ ಅಂತ ನಾವು ಹೇಳ್ಬೋದು. ಸೊ ಮೈನ್ ಅಬ್ಜೆಕ್ಟಿವ್ ಆಫ್ ಎನಿ ಕೋಆಪರೇಟಿವ್ ಸೊಸೈಟಿ ಈಸ್ ಪ್ರೊಟೆಕ್ಟ್ ದ ವೆಲ್ಫೇರ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಸೊಸೈಟಿ. ಸೊ ಆ ಸೊಸೈಟಿಯಲ್ಲಿ ಇರುವಂತಹ ಅಂದ್ರೆ ಆ ಒಂದು ಅಸೋಸಿಯೇಷನ್ ಇರುವಂತಹ ಮೆಂಬರ್ಸ್ ನ ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಅನ್ನ ಕಾಪಾಡೋದು, ಆ ಒಂದು ಎಕ್ಸ್ಪ್ಲೈಟೇಷನ್ಗೆ ಅವರು ಏನು ಹೋಗ್ದಿರಾ ತಡೆಯೋದೇ ಇಲ್ಲಿ ಈ ಕೋಆಪರೇಟಿವ್ ಸೊಸೈಟಿಯ ಮೈನ್ ಇಂಟೆನ್ಷನ್ ಅಂತ ಹೇಳ್ಬೋದು. In India, we can see a number of cooperative societies. For example, KMF, Karnataka Milk Federation, Hopscom, and Amul, and Pratibha Mahila Sahkari Bank, and Kerala Milk Federation. Like that, we can quote a number of examples for the cooperative societies. So, cooperative societies ಗೆ ನಾವು ಹಲವಾರು ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. ಕರ್ನಾಟಕದಲ್ಲಾದ್ರೆ KMF, ಅದೇ ರೀತಿ ಪ್ರತಿಭಾ ಮಹಿಳಾ ಸಹಕಾರಿ ಬ್ಯಾಂಕ್ಗಳಂತೆ, ಮತ್ತೆ ಕೇರಳ ಮಿಲ್ಕ್ ಫೆಡರೇಷನ್ ಅಂತೆ, ಮತ್ತೆ ಇಂಡಿಯನ್ ಕಾಫಿ ಹೌಸ್, ಅದೇ ರೀತಿ ಅಮೂಲ್. ಸೊ ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ಅನ್ನ ನಾವು ಏನು ಕೋಆಪರೇಟಿವ್ ಸೊಸೈಟಿಗೆ ನಾವು ಹೇಳ್ಬಹುದು. Now let us see what are the advantages of cooperative societies. Cooperative societies ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವು ನೋಡೋಣ. So as you could see in the previous slide,
ಮೈನ್ ಇಂಟೆನ್ಷನ್ ಆಫ್ ಎನಿ ಕೋಆಪರೇಟಿವ್ ಸೊಸೈಟಿ ಈಸ್ ಟು ಪ್ರೊಟೆಕ್ಟ್ ದ ವೆಲ್ಫೇರ್ ಆಫ್ ದಿ ಮೆಂಬರ್ಸ್. ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿಯ ಮೈನ್ ಇಂಟೆನ್ಷನ್ ಬಂದು ಆ ಒಂದು ಮೆಂಬರ್ಸ್ನ ವೆಲ್ಫೇರ್ ಅನ್ನ ನೋಡೋದೇ ಒಂದು ಕೋಆಪರೇಟಿವ್ ಸೊಸೈಟಿಯ ಮೈನ್ ಇಂಟೆನ್ಷನ್. ಅಂದ್ರೆ ಆ ಒಂದು ಮೆಂಬರ್ಸ್ ಯಾರಿರ್ತಾರೆ ಒಂದು ಸೊಸೈಟಿಯಲ್ಲಿ ಆ ಎಲ್ಲ ಮೆಂಬರ್ಸ್ ಅನ್ನ ಎಕ್ಸ್ಪ್ಲೈಟೇಷನ್ಗೆ ಹೋಗ್ದಿರಾ ತಡೆಯೋದು, ಯಾವುದೇ ರೀತಿ ಎಕ್ಸ್ಪ್ಲೈಟೇಷನ್ಗೆ ಬಲಿಯಾಗ್ದಿರಾ ತಡೆಯೋದೇ ಕೋಆಪರೇಟಿವ್ ಸೊಸೈಟಿನ ಮೈನ್ ಇಂಟೆನ್ಷನ್. ಸೊ ದಟ್ ಇಸ್ ಅ ಮೈನ್ ಇಂಟೆನ್ಷನ್ ಆಗಿ ನೋಡ್ತೀವಿ. ಸೊ ಅದೇ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ನಾವು ಹೇಳ್ಬೋದು. ಬಿಕಾಸ್ ದ ಮೆಂಬರ್ಸ್ those who are in the association will be protected from the exploitation. That's the biggest advantage that we can highlight. And similarly we can see over the screen the first thing apart from that the first thing is equality in the voting status. So irrespective of the contribution made by the members in the society, they will be enjoying equal voting power in case of the decision making. So decision making ಅನ್ನೋ ಒಂದು ವಿಷಯಕ್ಕೆ ಬಂದಾಗ ವೋಟಿಂಗ್ ಪವರು ಪ್ರತಿಯೊಬ್ಬ ಮೆಂಬರ್ಗೂ ಇರುತ್ತೆ. ಅಂದ್ರೆ ಒನ್ ಮ್ಯಾನ್ ಒನ್ ವೋಟ್ ಅನ್ನೋ ಒಂದು ಸಿದ್ಧಾಂತದ ಮೇರೆಗೆ ಈ ಒಂದು ಸಂಘ ಅಥವಾ ಈ ಒಂದು ಸೊಸೈಟಿ ನಡೀತಾ ಇರುತ್ತೆ. ಸೊ ಪ್ರತಿಯೊಬ್ಬ ಮೆಂಬರ್ ಇರೆಸ್ಪೆಕ್ಟಿವ್ ದೇರ್ ಕಾಂಟ್ರಿಬ್ಯೂಷನ್, ಅವ್ರು ಎಷ್ಟೇ ಕಾಂಟ್ರಿಬ್ಯೂಷನ್ ಮಾಡಲಿ ಅಥವಾ ಎಷ್ಟೇ ಕಮ್ಮಿ ಕಾಂಟ್ರಿಬ್ಯೂಷನ್ ಮಾಡಲಿ, ಪ್ರತಿಯೊಬ್ಬ ಮೆಂಬರ್ಗೂ ಇಲ್ಲಿ ವೋಟಿಂಗ್ ಪವರ್ ಅನ್ನೋದು ಇರುತ್ತೆ. ಒನ್ ಮ್ಯಾನ್ ಒನ್ ವೋಟ್ ಅನ್ನೋ ಒಂದು ಸಿದ್ಧಾಂತದ ಮೇಲೆ ಈ ಒಂದು ಸಂಘ ಕೆಲಸ ಮಾಡಿರೋ ಕಾರಣ ಪ್ರತಿಯೊಬ್ಬ ಮೆಂಬರ್ ಕೂಡ ತನ್ನ ವೋಟನ್ನು ಚಲಾಯಿಸಿ, ತನ್ನ ಮತವನ್ನು ಚಲಾಯಿಸಿ ಆತ ಡಿಸಿಷನ್ ಮೇಕಿಂಗ್ ಅಲ್ಲಿ ತನ್ನ ಒಂದು ಪಾತ್ರವನ್ನು ತೋರಿಸಬಹುದು. ಸೊ ದಟ್ ಇಸ್ ಅ ಬೆಸ್ಟ್ ಅಡ್ವಾಂಟೇಜ್. And the next thing is limited liability. The members of the cooperative society will enjoy limited liability. That means their liability is limited to the extent of what the contribution that have made towards the cooperative society. So cooperative society ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಲಿಮಿಟೆಡ್ ಲಯಬಿಲಿಟಿಯನ್ನು ಹೊಂದಿರ್ತಾನೆ. ಅಂದ್ರೆ ಆತ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದಾನೆ, ಶೇರ್ ಕ್ಯಾಪಿಟಲ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿರ್ತಾನೋ ಅಷ್ಟಕ್ಕೆ ಮಾತ್ರ ತನ್ನ ಒಂದು ಲಯಬಿಲಿಟಿ ಹೊಣೆಗಾರಿಕೆ ಸೀಮಿತವಾಗಿರುತ್ತೆ ಅಂತ ಹೇಳ್ಬೋದು. ದಟ್ ಮೀನ್ಸ್ ಇನ್ ಕೇಸ್ ಆಫ್ ದಿ ಹ್ಯೂಜ್ ಲಾಸಸ್, personal property of the members cannot be utilized for the repayment of the debt ಅಂತ ಹೇಳ್ಬೋದು. ಅಂದ್ರೆ ಹ್ಯೂಜ್ ಲಾಸಸ್ ಬಂದು ಕೋಆಪರೇಟಿವ್ ಸೊಸೈಟಿ ಏನಾದರೂ ಬಿದ್ದೋಗುವಂಥ ಸಮಯದಲ್ಲಿ ಸಾಲವನ್ನು ಮರುಪಾವತಿ ಮಾಡಬೇಕು ಅಂದ್ರೆ ಮೆಂಬರ್ಸ್ನ ಪರ್ಸನಲ್ ಪ್ರಾಪರ್ಟಿಯನ್ನ ಇಲ್ಲಿ ಯುಟಿಲೈಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಇದನ್ನ ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ದಿ ಸೊಸೈಟಿ ವಿಲ್ ಬಿ ಲಿಮಿಟೆಡ್ ಓನ್ಲಿ ಟು ದ ಎಕ್ಸ್ಟೆಂಟ್ ವಾಟ್ ಎವರ್ ದಿ ಕಾಂಟ್ರಿಬ್ಯೂಷನ್ ದಟ್ ದೇ ಹ್ಯಾವ್ ಮೇಡ್ ಟುವರ್ಡ್ಸ್ ದಿ ಕೋಆಪರೇಟಿವ್ ಸೊಸೈಟಿ. And the next thing is stable existence. See, the death, insolvency and insanity of any members of the cooperative society do not affect the continuity of the cooperative society. So cooperative society ಅಲ್ಲಿರುವಂತಹ ಮೆಂಬರ್ಸ್ ಏನಾದರೂ ಇನ್ಸಾಲ್ವೆಂಟಿ ಆದರೆ ಅಥವಾ ಇನ್ಸನಿಟಿಗೆ ಒಳಪಟ್ಟರೆ ಅಥವಾ ಡೆತ್ ಆದರೆ ಅವರ ಒಂದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಹೊರತು ಕೋಆಪರೇಟಿವ್ ಸೊಸೈಟಿಯಲ್ಲಿರುವಂತಹ ಒಂದು ವ್ಯವಸ್ಥೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಕೋಆಪರೇಟಿವ್ ಸೊಸೈಟಿ ಅನ್ನೋದು ತನ್ನ ಪಾಡಿಗೆ ತಾನು ಅದು ನಡ್ಕೊಂಡು ಹೋಗುತ್ತೆ. ಸೊ ಕೋಆಪರೇಟಿವ್ ಸೊಸೈಟಿ ಈಸ್ ಹ್ಯಾವಿಂಗ್ continuous existence even if any member dies and if any member faces insolvency or insanity. So that's the biggest advantage that can be seen in case of the cooperative society. And the next one is economy in operations. In case of cooperative societies, the members generally offer honorary services to the society without expecting anything in return. So ಇಲ್ಲಿ ಮೆಂಬರ್ಸ್ ಯಾರೆಲ್ಲ ಇರ್ತಾರೆ ಸದಸ್ಯರು ತಮ್ಮ ಒಂದು ಸೇವೆಯನ್ನ ಅವರು ಫ್ರೀ ಆಗಿ ಹಾನರರಿ ಆಗಿ ಕೊಡ್ತಾರೆ ಸೊಸೈಟಿಗೆ, ಯಾವುದೇ ರೀತಿಯ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದಿರಾ. ಬಿಕಾಸ್ ಇಲ್ಲಿ ದ ಮೈನ್ ಇಂಟೆನ್ಷನ್ ಈಸ್ ಟು ಎಲಿಮಿನೇಟ್ ದ ಮಿಡಲ್ ಮ್ಯಾನ್ ಅಂಡ್ ಟು ಅವಾಯ್ಡ್ ದ ಎಕ್ಸ್ಪ್ಲೈಟೇಷನ್ ಆಫ್ ದಿ ಮಿಡಲ್ ಮ್ಯಾನ್. ಸೊ ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಯಿಂದ ಆಗ್ತಿರುವಂತಹ ಅನಾಹುತಗಳನ್ನ ತಡೆಯೋದೇ ಇಲ್ಲಿ ಮೈನ್ ಆಬ್ಜೆಕ್ಟಿವ್ ಆಗಿರೋ ಕಾರಣ ಇಲ್ಲಿ ಆ ಮೆಂಬರ್ಸು ಸ್ವತಃ ಆ ಒಂದು ಸಂಘಕ್ಕೆ ಆಗಲಿ ಅಥವಾ ಒಂದು ಸೊಸೈಟಿಗಾಗಲಿ ತಮ್ಮ ಸೇವೆಯನ್ನ ಫ್ರೀ ಕಾಸ್ಟ್ಗೆ ಕೊಡ್ತಾರೆ. ಬಿಕಾಸ್ ದೇರ್ ಇಂಟೆನ್ಷನ್ ಈಸ್ ಟು ಅಚೀವ್ ದಿ ಆಬ್ಜೆಕ್ಟಿವ್ ಆಫ್ ದಿ ಸೊಸೈಟಿ. ಸೊಸೈಟಿ ಏನೆಲ್ಲ ಗುರಿಯನ್ನ ಇಟ್ಕೊಂಡಿದೆ ಆ ಗುರಿಯನ್ನು ಸಾಧಿಸುವ ಒಂದು ನಿಟ್ಟಿನಲ್ಲಿ ಮೆಂಬರ್ಸ್ ಏನೆಲ್ಲ ಇರ್ತಾರೆ ಆ ಮೆಂಬರ್ಸು ಹಾನರರಿ ಸರ್ವಿಸಸ್ ಅನ್ನ ಇಲ್ಲಿ ಯಾವುದೇ ರೀತಿಯ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವುದೇ ರೀತಿಯ ಮಾನಿಟರಿ ಎಕ್ಸ್ಪೆಕ್ಟೇಷನ್ ಇಲ್ದಿರ ಹಾನರರಿ ಸರ್ವಿಸಸ್ ಅನ್ನ ಸೊಸೈಟಿಗೆ ನೀಡ್ತಾರೆ. ಸೊ ಇದರಿಂದ ಸೊಸೈಟಿ ಅನ್ನೋದು ಯಾವುದೇ ರೀತಿಯ ಹೆಚ್ಚಿನ ವೆಚ್ಚವಿಲ್ದಿರ ತನ್ನ ಆಪರೇಷನ್ಸ್ ಅನ್ನ ಅದು ನಡೆಸ್ಕೊಂಡು ಹೋಗುತ್ತೆ. And the next one is support from government. See, once the cooperative society is registered under the Cooperative Societies Act 1912, it will be getting so much of support from the government in terms of subsidies and low rate of tax as well as other incentives from the government. So there is a best advantage that we can see in case of the cooperative society. Cooperative society ಏನಾದರೂ 1912 ಪ್ರಕಾರ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಆ ಒಂದು ಕೋಆಪರೇಟಿವ್ ಸೊಸೈಟಿಗೆ ಗವರ್ಮೆಂಟ್
ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದಾಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದಾಗಲಿ ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಯಾವ ರೀತಿಯಲ್ಲಿ ಇರ್ಬೋದು ಅಂದ್ರೆ ಕಮ್ಮಿ ಟ್ಯಾಕ್ಸ್ ರೇಟ್ ಮುಖಾಂತರ, ಅಥವಾ ಸಬ್ಸಿಡೀಸ್ ಅನ್ನ ಕೊಡೋ ಮುಖಾಂತರ, ಅಥವಾ ಕಮ್ಮಿ ಬಡ್ಡಿ ಸಾಲಗಳು ಸಿಗುವಂತೆ ಮಾಡೋ ರೀತಿಯಲ್ಲಿ ನಾವು ಗವರ್ಮೆಂಟ್ ಇಂದ ಆ ರೀತಿ ಒಂದು ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದಟ್ ಇಸ್ ದ ಬೆಸ್ಟ್ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಸಿ. And the next thing is ease of formation. Cooperative societies can be easily formed with minimal legal formalities as per the Cooperative Societies Act 1912. Cooperative societies ಅನ್ನ ಈಸಿಯಾಗಿ ಎಸ್ಟಾಬ್ಲಿಷ್ ಮಾಡಬಹುದು. ಯಾವುದೇ ರೀತಿಯ ಲೆಂತಿ ಪ್ರೊಸೀಜರ್ಸ್, ಹೆವಿ ಲೀಗಲ್ ಫಾರ್ಮಾಲಿಟೀಸ್ ಇಲ್ದಿರ ಮಿನಿಮಲ್ ಲೀಗಲ್ ಫಾರ್ಮಾಲಿಟೀಸ್ ಇಂದ ನಾವು ಕೋಆಪರೇಟಿವ್ ಸೊಸೈಟಿಯನ್ನ ಸ್ಥಾಪನೆ ಮಾಡಬಹುದಾಗಿದೆ. ಕನಿಷ್ಠ 10 ಜನ ವ್ಯಕ್ತಿಗಳು ಇದ್ದರೆ ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಲಾಂಚ್ ಮಾಡಬಹುದಾಗಿದೆ. ಸೊ ಮಿನಿಮಮ್ ಮೆಂಬರ್ಸ್ ರಿಕ್ವೈರ್ಡ್ ಫಾರ್ ಎಸ್ಟಾಬ್ಲಿಷಿಂಗ್ ಎ ಕೋಆಪರೇಟಿವ್ ಸೊಸೈಟಿ is 10 as per the Cooperative Societies Act 1912. So this is the greatest advantage that we can see in case of the cooperative society. Now let us see what are the demerits of a cooperative society, or what are the disadvantages of a cooperative society. On cooperative society ಅಲ್ಲಿ ಏನೆಲ್ಲ demerits ಇರುತ್ತೆ ಅಥವಾ ಏನೆಲ್ಲ limitations ಇರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing is limited resources. So cooperative society ಅಲ್ಲಿ limited resources ಇರುತ್ತೆ because it has to depend only on the funds which are contributed by the members and nothing else. So ಇಲ್ಲಿ cooperative society ಅಲ್ಲಿ ಏನ್ ಫಂಡ್ಸ್ ಮೆಂಬರ್ಸ್ ಕಾಂಟ್ರಿಬ್ಯೂಟ್ ಮಾಡಿದಾರೋ ಅಂತ ಫಂಡ್ಸ್ ಮೇಲೆ ಮಾತ್ರ cooperative society ಡಿಪೆಂಡ್ ಆಗಬೇಕಾಗುತ್ತೆ. ಅಂಡ್ ಇಲ್ಲಿ ಬೇರೆ ರೀತಿಯ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲಿ ಲಭ್ಯ ಇರೋದಿಲ್ಲ. ಸೊ ಆದ ಕಾರಣ ಇಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಅನ್ನೋ ಒಂದು ಪ್ರಾಬ್ಲಮ್ ಕಾಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆಂಬರ್ಸ್ ಆರ್ ನಾಟ್ ರೆಡಿ ಟು ಕಾಂಟ್ರಿಬ್ಯೂಟ್ ಎಕ್ಸ್ಟ್ರಾ ಫಂಡ್ಸ್ for the growth of the cooperative society because of the low rate of the dividend. Cooperative society ಅಲ್ಲಿ ಮೆಂಬರ್ಸ್ ಹೆಚ್ಚಾಗಿ ಫಂಡ್ಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾರೆ ಬಿಕಾಸ್ ಲೋ ರೇಟ್ ಆಫ್ ರಿಟರ್ನ್ ಆನ್ ದೇರ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಇರೋದು ಕಮ್ಮಿ ಇರುತ್ತೆ ಇಲ್ಲಿ. ಸೊ ಆದ ಕಾರಣ ಇಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಅಡಿಷನಲ್ ಫಂಡ್ಸ್ ನ ರೈಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟಕರ ಅಂತ ಹೇಳಬಹುದು. And the next one is inefficiency in management. See, cooperative societies cannot afford to have well qualified and professional managers because of the huge cost. So professional managers ಆಗಲಿ ಅಥವಾ ವೆಲ್ ಕ್ವಾಲಿಫೈಡ್ ಮ್ಯಾನೇಜರ್ಸ್ ಅನ್ನ ನಾವು ಕೋಆಪರೇಟಿವ್ ಸೊಸೈಟಿಯಲ್ಲಿ ರಿಕ್ರೂಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಬಿಕಾಸ್ ಆಫ್ ದಿ ಲಿಮಿಟೆಡ್ ಫೈನಾನ್ಷಿಯಲ್ ರಿಸೋರ್ಸಸ್. ಆದ ಕಾರಣ ಇಲ್ಲಿ ಪ್ರೊಫೆಷನಲ್ಸ್ ಮ್ಯಾನೇಜರ್ಸ್, ಎಕ್ಸ್ಪರ್ಟ್ ಮ್ಯಾನೇಜರ್ಸ್ ಇಲ್ಲದೆ ಇರೋ ಕಾರಣ ಇಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಸ್ವಲ್ಪ ಇನ್ಎಫೆಕ್ಟಿವ್ ಆಗಿರುತ್ತೆ, ಇನ್ಎಫಿಷಿಯನ್ಸಿ ಆಗಿ ಇರುತ್ತೆ. ಸೊ ಇಲ್ಲಿ ಮ್ಯಾನೇಜರ್ಸ್ ಯಾರು ಇರ್ತಾರೆ ಅಂದ್ರೆ ಆ ಮೆಂಬರ್ಸೇ ಆಲ್ಮೋಸ್ಟ್ ಮ್ಯಾನೇಜರ್ಸ್ ಆಗಿ ಕೋಆಪರೇಟಿವ್ ಸೊಸೈಟಿಯನ್ನ ನೋಡ್ಕೊಂತಿರ್ತಾರೆ. ಸೊ ಆದ ಕಾರಣ ಇಲ್ಲಿ ಮೆಂಬರ್ಸ್ in majority of the cases members may not be having well qualified graduation. So there is a biggest loophole that we can see in case of the cooperative society. So it suffers lack of efficiency in case of the management. And the next one is lack of secrecy. Due to open discussions and open meetings among the members of the cooperative society, secrecy of transactions of the cooperative society cannot be maintained. Cooperative society ಅಲ್ಲಿ members ನಡುವೆ open discussions ಇರುತ್ತೆ, opinion poll ಇರುತ್ತೆ. ಸೊ ಆದ ಕಾರಣ ಅಲ್ಲಿ ನಾವು cooperative society ಅಲ್ಲಿ secrecy of transactions ಅನ್ನ maintain ಮಾಡೋದು ಕಷ್ಟಕರ ಅಂತ ಹೇಳ್ಬೋದು. And moreover, cooperative societies act ಪ್ರಕಾರ cooperative societies has to publish their profit and loss account and balance sheet to the public, and even they have to submit a copy of their profit and loss account statement as well as balance sheet to the government. And secrecy of business transactions cannot be maintained in case of the cooperative society. And the next one is government control. Next one is government control. So in case of cooperative society, we can see a number of subsidies and a number of tax rebates that has been enjoyed by the cooperative society. But at the same time, cooperative society has to obey the government rules and regulations. See, the government, especially the state government cooperative departments, are going to interfere in the functioning of the cooperative society, and they are going to impose a number of restrictions, a number of provisions and regulations with respect to the auditing and submission of the copy of accounts, etc. So that there will be a huge control from the government side towards the cooperative society activities. So the freedom of operations of the cooperative societies will be limited by the government control. The freedom of operations of the cooperative societies will be limited by the government control. ಕೋಆಪರೇಟಿವ್ ಸೊಸೈಟೀಸ್ ವಿಷಯದಲ್ಲಿ ಬಂದಾಗ ಗವರ್ಮೆಂಟ್ ಅವರು ಹಲವಾರು ಪ್ರಿವಿಲೇಜಸ್ ಅನ್ನು ಕೊಡ್ತಾರೆ. ಟ್ಯಾಕ್ಸ್ ರಿಬೇಟ್ ಆಗ್ಬೋದು ಅಥವಾ ಸಬ್ಸಿಡೀಸ್ ಆಗ್ಬೋದು, ಕಮ್ಮಿ ರೇಟ್ಗೆ ಕಮ್ಮಿ ಬಡ್ಡಿ ರೇಟ್ಗೆ ಲೋನ್ಸ್ ಅನ್ನು ಕೊಡೋದಾಗ್ಬೋದು. ಕೋಆಪರೇಟಿವ್ ಸೊಸೈಟೀಸ್ಗೆ ಹಲವಾರು ಪ್ರಿವಿಲೇಜಸ್ ಅನ್ನು ಗವರ್ಮೆಂಟ್ ಅವರು ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಗವರ್ಮೆಂಟ್ ಅವರು ಹಲವಾರು ರೀತಿಯ ಒಂದು ಪ್ರಾವಿಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಅನ್ನ ಕೋಆಪರೇಟಿವ್ ಸೊಸೈಟಿಗೆ ಫಾಲೋ ಆಗಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗವರ್ಮೆಂಟ್ ಅವರು ಹೇಳಿರುವಂತಹ ರೂಲ್ಸ್, ಪ್ರಾವಿಷನ್ಸ್ ಅನ್ನ ಕಂಪ್ಲೀಟ್ ಆಗಿ ಕೋಆಪರೇಟಿವ್ ಸೊಸೈಟೀಸ್ ಅವರು ಫಾಲೋ ಆಗಬೇಕಾಗುತ್ತೆ. ಸೊ
ಇಟ್ಸ್ ಲೈಕ್ ಎಕ್ಸೆಸಿವ್ ಕಂಟ್ರೋಲ್ ಆಫ್ ದಿ ಗೌರ್ಮೆಂಟ್ ಓವರ್ ದಿ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೌರ್ಮೆಂಟ್ ಅವರು ಯಾವ ರೀತಿ ಯಾವ ಪ್ರೊಸೀಜರ್ ಪ್ರಕಾರ ಅಕೌಂಟ್ಸ್ ಸಬ್ಮಿಷನ್ ಮಾಡಬೇಕು ಅಥವಾ ಆಡಿಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೋ ಅದೇ ರೀತಿ ಏನು ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಪ್ರೊಸೀಜರ್ಸ್ ಫಾಲೋ ಆಗಬೇಕಾಗುತ್ತೆ. ಸೊ ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ಗೆ ಇರುವಂತಹ ಒಂದು ಫ್ರೀಡಮ್ ಆಫ್ ಆಪರೇಷನ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿತಗೊಳ್ಳುತ್ತೆ ಅಂತ ಹೇಳಬಹುದು. And the next one is differences of opinion. See, in case of cooperative society, there may be chances for the quarrels due to the differences of opinion that may arise in case of the decision making. So decision making ಅಂದರೆ ಡಿಸಿಷನ್ ಅನ್ನು ತಗೊಂಡ ಸಂದರ್ಭದಲ್ಲಿ ಒಬ್ಬೊಬ್ರಿಗೂ ಒಂದೊಂದು ವ್ಯೂ ಪಾಯಿಂಟ್ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ತಮ್ಮದೇ ಆದ ಒಂದು ಸ್ಟ್ಯಾಂಡ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಅನ್ನೋದು ಬಂದೇ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರೋದ ಕಾರಣ ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಆ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಯುನಿಟಿ ಅನ್ನೋದು ಡೆಸ್ಟ್ರಾಯ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಮೋರ್ ಸೀನಿಯರ್ಸ್ ಇಲ್ಲಿ ಡಾಮಿನೇಷನ್ ತೋರಿಸಬಹುದು. ಅದೇ and in some situations the personal interest of individual party may dominate the cooperative society's motive of welfare of the members. So ಇಲ್ಲಿ cooperative society ನ ಮೋಟಿವ್ ಏನಿದೆ ಅಂದ್ರೆ ಮೆಂಬರ್ಸ್ ನ ವೆಲ್ಫೇರ್ ಅನ್ನ ಪ್ರೊಟೆಕ್ಟ್ ಮಾಡೋದು ಇಲ್ಲಿ ಮೋಟಿವ್ ಆಗಿರುತ್ತೆ. ಸೊ ಅಂತ ಒಂದು ಆಬ್ಜೆಕ್ಟ್ಗೆ ಈ ಪರ್ಸನಲ್ ಇಂಟ್ರೆಸ್ಟ್ ಏನಿದೆ, ಇಂಡಿವಿಜುವಲ್ ಪರ್ಸನಲ್ ಇಂಟ್ರೆಸ್ಟ್ ಏನಿದೆ ಅದು ಕೆಲವೊಂದು ಬಾರಿ ಡಾಮಿನೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಸೊ ವಿ ಕ್ಯಾನ್ ಡಿಫೈನ್ ಲೈಕ್ ದಿಸ್ ಸಮ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ. Now let us see what is a government company or what are the government undertakings. So government company ಅಂದ್ರೆ ಏನು ಅಥವಾ government undertakings ಅಂದ್ರೆ ಏನು ಈಗ ನಾವು ನೋಡೋಣ. So you could see over the screen the company in which at least 51% of the paid up share capital is held by central or state government or partly by central or state government is a government company. ಯಾವ ಒಂದು ಕಂಪನಿಯಲ್ಲಿ 51% ಆಫ್ ಶೇರ್ ಕ್ಯಾಪಿಟಲ್ ಅಥವಾ ಅದಕ್ಕಿಂತ ಹೆಚ್ಚು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಲಿ ಹೊಂದಿರುತ್ತೋ ಅಥವಾ ಜಾಯಿಂಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರಿ 51% ಅಥವಾ ಅದಕ್ಕಿಂತ ಹೆಚ್ಚು ಶೇರ್ ಕ್ಯಾಪಿಟಲ್ ಅನ್ನು ಒಂದು ಕಂಪ್ನಿಯಲ್ಲಿ ಹೂಡಿರ್ತಾರೋ ಸೊ ಅಂತ ಒಂದು ಕಂಪ್ನಿಗೆ ನಾವಿಲ್ಲಿ ಗೌರ್ಮೆಂಟ್ ಕಂಪ್ನಿ ಅಥವಾ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಗೌರ್ಮೆಂಟ್ ಕಂಪ್ನೀಸ್ ಆರ್ ಆಲ್ಸೋ ರೆಗ್ಯುಲೇಟೆಡ್ ಬೈ ದಿ ಕಂಪ್ನೀಸ್ ಆಕ್ಟ್ ಆಫ್ 1956 and other amendments from time to time. And we can find a number of examples for the government undertakings. So you could see over the screen Bharat Petroleum, Oil and Natural Gas Corporation, and Hindustan Petroleum, BSNL, and Indian Railways, and of course National Aluminium Company Limited, and we can have Bharat Electronics and GAIL, etc. So ಇವೆಲ್ಲ ಕೂಡ ನಾವು government undertakings ಆಗಿ ನಾವು examples ಆಗಿ ನೋಡಬಹುದು. Why the government undertakings are needed in the nation ಅಂತ ನಾವು ಹೇಳಿದಾಗ, see, government undertakings are very much needed in the society because they are going to strengthen the infrastructure which leads to economic growth and economic development. Because infrastructure ಅನ್ನೋದು economic growth ಗೆ ಮತ್ತು economic development ಗೆ ಅತಿ ಮುಖ್ಯವಾದಂಥ ಅಂಶ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟ್ರಾಂಗ್ ಮಾಡಬೇಕು. ಸೊ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಗವರ್ಮೆಂಟ್ ಅವರು ಮುಂದಕ್ಕೆ ಬಂದು ಒಂದು ಲಾಂಗ್ ಟರ್ಮ್ ಇಂಟೆನ್ಷನ್ ಇಂದ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ಗೆ ಎನ್ಕರೇಜ್ಮೆಂಟ್ ಮಾಡ್ತಾರೋ ಅವಾಗ ಮಾತ್ರನೇ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಬೆಳೆಯುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಅತಿ ಉತ್ತಮ ಮಟ್ಟದಲ್ಲಿ ಬೆಳೆಯುತ್ತೋ ಆಗ ಆ ಒಂದು ದೇಶದಲ್ಲಿ ಎಕನಾಮಿಕ್ ಗ್ರೋತ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋದು ಸಾಧ್ಯ. ಸೊ ದಟ್ಸ್ ವೇ ಗವರ್ಮೆಂಟ್ ಅಂಡರ್ಟೇಕಿಂಗ್ಸ್ ಆರ್ ವೆರಿ ಮಚ್ ನೀಡೆಡ್ ಇನ್ ದಿ ನೇಷನ್ for the economic growth as well as economic development. Now let us see what are the public utilities or municipal enterprises. See, public utilities andre enu, municipal enterprises andre enu iga ನಾವು ನೋಡೋಣ. So you could see over the screen, these are the businesses which are run by the local government authorities which might be free to the user and financed by the local taxes. Example, street lighting, schools, library, as well as rubbish collection, etc. See, these are the businesses which are run by the local government authorities. ಅಂದರೆ ಲೋಕಲ್ ಗೌರ್ಮೆಂಟ್ ಅಥಾರಿಟೀಸ್ ಇಂದ ಈ ಒಂದು ಬಿಸ್ನೆಸ್ ನಡೆಯುತ್ತೆ. ಅಂಡ್ ಇದರ ಇಂಟೆನ್ಷನ್ ಇಷ್ಟೇ, ಅಲ್ಲಿರುವಂತ ಜನಗಳಿಗೆ ಅಂದ್ರೆ ಆ ಲೊಕೇಶನ್ ಅಲ್ಲಿರುವಂತಹ ಜನಗಳಿಗೆ ಬೇಸಿಕ್ ಸರ್ವಿಸಸ್ ಅನ್ನ ಬೇಸಿಕ್ ಪ್ರಾಡಕ್ಟ್ಸ್ ಅನ್ನ ನೀಡುವಂಥದ್ದೇ ಇದರ ಒಂದು ಇಂಟೆನ್ಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಸರ್ವಿಸಸ್ ಅಥವಾ ಈ ಒಂದು ಪ್ರಾಡಕ್ಟ್ಸ್ ಜೀವನವನ್ನ ಸುಗಮವಾಗಿ ಸಾಗಿಸೋದಕ್ಕೆ ಬೇಕಿರುವಂತ ಪ್ರಾಡಕ್ಟ್ಸ್ ಸರ್ವಿಸಸ್ ಆಗಿರುತ್ತೆ. ಅಂಡ್ ಇಂಥ ಒಂದು ಸರ್ವಿಸಸ್ ಅನ್ನ ಕೆಲವೊಂದು ಬಾರಿ ಫ್ರೀ ಆಗಿ ಕೊಡ್ತಾರೆ ಅಂಡ್ ಕೆಲವೊಂದು ಬಾರಿ ಅದಕ್ಕೆ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ಕೊಂತಾರೆ.
ಇನ್ನ ಸಿಂಪಲ್ ಆಗಿ ಇದನ್ನ ಡಿಫೈನ್ ಮಾಡೋದಾದ್ರೆ, ದೀಸ್ ಆರ್ ದ ಬಿಸ್ನೆಸಸ್ ವಿಚ್ ಆರ್ ಮ್ಯಾನೇಜ್ಡ್ ಬೈ ದಿ ಲೋಕಲ್ ಗವರ್ಮೆಂಟ್ ಮುನ್ಸಿಪಲ್ ಅಥಾರಿಟೀಸ್. ಸೊ ಲೋಕಲ್ ಅಲ್ಲಿ ಇರುವಂತಹ ಮುನ್ಸಿಪಲ್ ಅಥಾರಿಟೀಸ್ ಇಂದ ಯಾವ ಬಿಸ್ನೆಸ್ ರನ್ ಆಗುತ್ತೋ, ಸೊ ಅಂತ ಬಿಸ್ನೆಸಸ್ ನಲ್ಲಿ ಮುನ್ಸಿಪಲ್ ಅಥಾರಿಟೀಸ್ ಅಥವಾ ಮುನ್ಸಿಪಲ್ ಎಂಟರ್ಪ್ರೈಸಸ್ ಅಥವಾ ಪಬ್ಲಿಕ್ ಯುಟಿಲಿಟೀಸ್ ಅಂತ ನಾವು ಕರಿತೀವಿ. ಯಾಕೆ ಈ ಒಂದು ಮುನ್ಸಿಪಲ್ ಎಂಟರ್ಪ್ರೈಸಸ್ ಅವಶ್ಯಕತೆ ಇದೆ ಅಂದ್ರೆ, ಆ ಒಂದು ಲೊಕೇಶನ್ ಅಲ್ಲಿ ಇರುವಂತಹ ಜನಗಳಿಗೆ ಬೇಸಿಕ್ ಪ್ರಾಡಕ್ಟ್ಸು, ಬೇಸಿಕ್ ಸರ್ವಿಸಸ್ಸು, ತಮ್ಮ ಒಂದು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಬೇಕಾಗುತ್ತೆ. ಸೊ ಅಂತ ಒಂದು ಪ್ರಾಡಕ್ಟ್ಸು ಮತ್ತೆ ಸರ್ವಿಸಸ್ ಅನ್ನ ಕೊಡುವ ಒಂದು ಒಳ್ಳೆಯ ಉದ್ದೇಶದಿಂದ ಇಂಥ ಒಂದು ಮುನ್ಸಿಪಲ್ ಎಂಟರ್ಪ್ರೈಸಸ್ ಅನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಬೇಸಿಕಲಿ ಸ್ಟ್ರೀಟ್ ಲೈಟಿಂಗ್ ಆಗ್ಬೋದು, ಅಥವಾ ಸ್ಕೂಲ್ಸ್ ಆಗ್ಬೋದು, ಅಂಡ್ ಲೋಕಲ್ ಲೈಬ್ರರಿ ಆಗ್ಬೋದು, ಅಂಡ್ ವೇಸ್ಟ್ ಕಲೆಕ್ಷನ್ ಆಗ್ಬೋದು, ಇವೆಲ್ಲ ಕೂಡ ಬೇಸಿಕ್ ನೀಡ್ಸ್. ಸೊ ಒಂದು ಲೊಕೇಶನ್ ಅಲ್ಲಿ ಇರುವಂತಹ ಜನಗಳಿಗೆ ಇಂಥ ಒಂದು ಬೇಸಿಕ್ ನೀಡ್ಸು ಏನು ಸಿಗಬೇಕು, ಅವ್ರಿಗೆ ಅಕ್ಸೆಸಿಬಲ್ ಆಗಿರಬೇಕು. ಸೊ ಆ ಒಂದು ಇಂಟೆನ್ಷನ್ ಇಂದ ಮುನ್ಸಿಪಲ್ ಎಂಟರ್ಪ್ರೈಸಸ್ ಅಥವಾ ಪಬ್ಲಿಕ್ ಯುಟಿಲಿಟೀಸ್ ಅನ್ನೋ ಕಾನ್ಸೆಪ್ಟು ಇವಾಗ ಅಸ್ತಿತ್ವಕ್ಕೆ ಬಂದಿದೆ. And most importantly, if these businesses make any loss, so ಈ ಒಂದು ಮುನ್ಸಿಪಲ್ ಎಂಟರ್ಪ್ರೈಸಸ್ ಏನಾದರೂ ಲಾಸ್ ಅನ್ನು ಫೇಸ್ ಮಾಡಿದ್ರೆ, ಅಥವಾ ಏನನ್ನ ಬರ್ಡನ್ ಜಾಸ್ತಿ ಆಯಿತು ಅಂದರೆ, ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಗಿವ್ ಸಬ್ಸಿಡಿ ಲೋನ್ಸ್, ಆರ್ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ರೀಫೈನಾನ್ಸ್ ದಿಸ್ ಮುನ್ಸಿಪಲ್ ಅಥಾರಿಟೀಸ್ ಅಂತ ಹೇಳ್ಬೋದು. ಸೊ ಈ ಮುನ್ಸಿಪಲ್ ಅಥಾರಿಟೀಸ್ಗೆ ಅಥವಾ ಮುನ್ಸಿಪಲ್ ಎಂಟರ್ಪ್ರೈಸಸ್ಗೆ ಗವರ್ಮೆಂಟ್ ಅವರು ಸಬ್ಸಿಡಿ ಅನ್ನು ಕೊಡ್ತಾರೆ, ಆ್ಯಂಡ್ ಮೋರ್ ಓವರ್ ಕೆಲವೊಂದು ಟೈಮಲ್ಲಿ ಅವ್ರಿಗೆ ರೀಫೈನಾನ್ಸ್ ಫೆಸಿಲಿಟಿಯನ್ನು ಕೂಡ ಒದಗಿಸ್ತಾರೆ. And most importantly, many of the municipal authorities are being privatized nowadays in order to reduce burden on the taxpayer. Taxpayer ಮೇಲೆ ಬರ್ಡನ್ ಕಮ್ಮಿ ಆಗೋ ಒಂದು ಇಂಟೆನ್ಷನ್ ಇಂದ ಹಲವಾರು ಮುನ್ಸಿಪಲ್ ಅಥಾರಿಟೀಸ್ ರೀಸೆಂಟ್ ಡೇಸ್ ಅಲ್ಲಿ ಪ್ರೈವೇಟೈಸ್ ಆಗ್ತಿರೋದು ನಾವು ಕಾಣ್ತಿದ್ದೀವಿ. ಸೊ ದಿಸ್ ಆರ್ ಅಬೌಟ್ ಮುನ್ಸಿಪಲ್ ಅಥಾರಿಟೀಸ್, ಮುನ್ಸಿಪಲ್ ಎಂಟರ್ಪ್ರೈಸಸ್ ಅಂಡ್ ಪಬ್ಲಿಕ್ ಯುಟಿಲಿಟೀಸ್. ಸೊ these are about today's session. In this session, we have covered what called municipal authorities, as well as government undertakings, and also we have seen cooperative societies. And hope you enjoyed this session. In the next session, I will be back with one more interesting content. And these are my references. If you want to study much about these topics, just go through these references, which are the best. And in the next session, I'll be coming back with one more interesting content. Until then, keep smiling. This is Satish Kumar signing out.